ಹಾಸನ ತಾಲೂಕಿನ ಸಾಲಗಾಮೆ ಬಳಿ ಕಾರ್ಯಾಚರಣೆ ನಡೆಸಿರುವ ಅಬಕಾರಿ ಇಲಾಖೆ ಸಿಬ್ಬಂದಿ 3.2 ಲಕ್ಷ ರು ಮೌಲ್ಯದ ಗೋವಾ ಮದ್ಯ ಹಾಗೂ ಅಶೋಕ್ ಲೈಲ್ಯಾಂಡ್ ಡೋಸ್ ಪಿಕಪ್ ವಾಹನವನ್ನು ವಶಕ್ಕೆ ಪಡೆದು ಓರ್ವ ಆರೋಪಿಯನ್ನು ಬಂಧಿಸಿದ್ದಾರೆ. ಸಾಲಗಾಮೆಯ ಪ್ರತಾಪ ಅಲಿಯಾಸ್ ಕರಿಯ ಪ್ರತಾಪ ಬಂಧಿತ ಆರೋಪಿ. ಈತ ಅಕ್ರಮವಾಗಿ ಸಾಗಿಸುತ್ತಿದ್ದ 216 ಲೀಟರ್ ಗೋವಾ ಮದ್ಯವನ್ನು ಅಬಕಾರಿ ಉಪಾಯುಕ್ತ ಮೋತಿಲಾಲ್ ನಿರ್ದೇಶನದನ್ವಯ ಕಾರ್ಯಾಚರಣೆ ನಡೆಸಿದ ಅಬಕಾರಿ ಡಿವೈಎಸ್ಪಿ ಜಿ ವಿಜಯಕುಮಾರ್ ತಂಡ ವಶಕ್ಕೆ ಪಡೆದಿದೆ. ಮಾಹಿತಿ ಮೇರೆಗೆ ಅಬಕಾರಿ ಉಪಾಧೀಕ್ಷಕರು ಹಾಸನ ಉಪವಿಭಾಗ ವಿಜಯಕುಮಾರ್ ನೇತೃತ್ವದಲ್ಲಿ ಹಾಗೂ ವಲಯ ನಂಬರ್ 1 ಅಬಕಾರಿ ನಿರೀಕ್ಷಕರು ಕೇಶವಮೂರ್ತಿ ಅವರು ಸಾಲಗ್ರಾಮೆ ಗ್ರಾಮದ ಪ್ರತಾಪ್ ಅಲಿಯಾಸ್ ಕರಿಯಾ ಎನ್ನುವರಿಗೆ ಹೊಂದಿದ ಒಂದು ಟಾಟಾ ಎಸಿ ಗಾಡಿಯಲ್ಲಿ 24 ಬಾಕ್ಸ್ಗಳು ಹೊಂದಿರುವ ಗೋವಾ ಮದ್ಯವನ್ನು ವಶಪಡಿಸಿಕೊಂಡು ಅದರ ಮೌಲ್ಯ 4,32,000, ಟೋಟಲ್ 288 ಬಾಟಲ್ಸ್, ವಾಹನ ಮೌಲ್ಯ 4 ಲಕ್ಷ. ಹೀಗಾಗಿ ಇವೆಲ್ಲವನ್ನು ಸೀಜ್ ಮಾಡಿ ಪ್ರತಾಪ್ ಎನ್ನುವರನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೇವೆ. ಈಗಾಗಲೇ ನಾವು 46 ಪ್ರಕರಣಗಳನ್ನು ಬೇರೆ ರಾಜ್ಯದ ಮದ್ಯದ ಪ್ರಕರಣಗಳನ್ನು ಮಾಡಿದ್ದೇವೆ. ಇದು ಸಾರ್ವಜನಿಕರಿಗೆ ಹೇಳುವುದೇನೆಂದರೆ ಇದು ಯೋಗ್ಯವಲ್ಲ, ಡುಪ್ಲಿಕೇಟು ಇರ್ಬೋದು ಅಂತೇಳಿ ನಾನು ಸಾರ್ವಜನಿಕರಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಾನೇ ಬಂದೆ.